ಇನ್ನು ಚಿತ್ರದುರ್ಗದ ಈ ದುರಂತದಲ್ಲಿ 5 ಬದುಕುಳಿದಿದ್ದೆ ಒಂದ್ ರೀತಿ ಇಂಟ್ರೆಸ್ಟಿಂಗ್. ಕಂಟೈನರ್ ಡಿಕ್ಕಿ ಆದಾಗ ಬಸ್ ಹಿಂಭಾಗದ ಗ್ಲಾಸ್ ಬ್ರೇಕ್ ಆಗಿದೆ. ಬಸ್ ಹಿಂದೆ ಕುಳಿತಿದ್ದ 5 ಕಿಟಕಿಯಿಂದ ಜಂಪ್ ಮಾಡಿದ್ದಾರೆ. ನನ್ನ ಮಗಳು ಸೇರಿದಂತೆ 5 ವಿಂಡೋದಿಂದ ಜಂಪ್ ಆದ್ರು. ಇನ್ನಿಬ್ರು ಬಸ್ನಲ್ಲೇ ಇದ್ರು. ಅಷ್ಟರಲ್ಲಾಗ್ಲೇ ಹೊಗೆ ವಿಪರೀತವಾಗಿ ತುಂಬ ಹೋಗಿತ್ತು. ಹೀಗಂತ ಬಸ್ ದುರಂತದ ಭಯಾನಕತೆಯನ್ನ ಗಾಯಾಳು ಇಶಾ ಅವರ ತಾಯಿ ಬಿಚ್ಚಿಟ್ಟಿದ್ದಾರೆ. ದುರಂತದ ವಿಚಾರ ತಿಳಿದು ನಾವು ತಕ್ಷಣಕ್ಕೆ ಸ್ಥಳಕ್ಕೆ ಹೋದ್ವಿ. ಬೆಳಗ್ಗೆ 4 ಗಂಟೆ ಅಷ್ಟೊತ್ತಿಗೆ ರೀಚ್ ಆದ್ವಿ. ಮಗಳನ್ನ ಅಪೋಲೋಗೆ ಕರ್ಕೊ ಬಂದ್ವಿ. ನನ್ನ ಮಗಳ ಹಣೆಗೆ ಗಾಯವಾಗಿದೆ, ಇನ್ನಿಬ್ಬರ ಕಾಲಿಗೆ ಪೆಟ್ಟಾಗಿದೆ. ಬಸ್ ದುರಂತದಲ್ಲಿ ಪಾರಾಗಿ ಬಂದಂತಹ ಗಾಯಾಳು ಇಶಾ ಅವರ ತಾಯಿ ಕೊಟ್ಟಂತಹ ಸ್ಟೇಟ್ಮೆಂಟ್ ವಿಚಾರ ಗೊತ್ತಾಗ್ತಾ ಇದ್ದಂತೆ ನಾವು ಒಂದು 4 ಗಂಟೆ ಅಷ್ಟೊತ್ತಿಗೆ ಸ್ಪಾಟಿಗೆ ಹೋಗಿ ರೀಚ್ ಆಗ್ಬಿಟ್ವಿ. ನನ್ನ ಮಗಳು ಹಣೆಗೆ ಗಾಯ ಆಗಿದೆ. ಬಿಕಾಸ್ ಕಂಟೈನರ್ ಮತ್ತು ಬಸ್ ಎರಡು ಮುಖಾಮುಖಿ ಡಿಕ್ಕಿ ಆದಾಗ ಅದರ ಪರಿಣಾಮ ಹಿಂದ್ಗಡೆಯ ಗಾಜು ಬ್ರೇಕ್ ಆಗಿದೆ. ಅದರಿಂದ ನನ್ನ ಮಕ್ಕಳು ಮತ್ತು ಅವರ ಫ್ರೆಂಡ್ಸ್ಗಳು ಸೇಫ್ ಆಗಕ್ಕೆ ಪ್ರಯತ್ನ ಪಟ್ಟರು. ಬಟ್ ಇಬ್ರು ಅದರಲ್ಲೇ ಉಳ್ಕೊಬಿಟ್ರು. ಆಗ್ಲಿಲ್ಲ ಅವ್ರ ಕೈಲಿ. ಅಷ್ಟೊತ್ತಿಗೆ ಬೆಂಕಿ ಪೂರ್ತಿ ಆವರಿಸ್ಕೊಬಿಟ್ಟಿತ್ತು ಅಂತ. ಇಬ್ರು ಇವ್ರ ಜೊತೆ ಇನ್ನೂ ಒಟ್ಟು 5 ಜನ ವಿಂಡೋ ಇಂದಾನೆ ಹೊರಗಡೆ ಬಂದಿದ್ದಾರಂತೆ. ರಿಮೈನಿಂಗ್ ಇನ್ನೂ ಇದ್ರು ಒಳಗಡೆ. ಆಲ್ರೆಡಿ ಅಲ್ಲಿ ಸ್ಮೆಲ್ಸ್ ಬರ್ತಾ ಇದ್ವು ಹೊಗೆದು ಅಂತ ಹೇಳಿದ್ರು. ಇನ್ನು ಟ್ರೀಟ್ಮೆಂಟಲ್ಲಿ ಇದ್ದಾರೆ. ಹೇಳಬೇಕು ಡಾಕ್ಟರ್ ಇನ್ನ ಏನು ಅಂತ. 4 ಗಂಟೆ ಅಷ್ಟರಲ್ಲಿ ಅಲ್ಲಿ ರೀಚ್ ಆದ್ವಿ. ಅಷ್ಟರಲ್ಲೇ ನಿಯರೆಸ್ಟ್ ನಮ್ಮ ಫ್ರೆಂಡ್ಸ್ ಅವರಿಗೆ ಹೇಳಿಬಿಟ್ಟು ಅವ್ರನ್ನ ಅಲ್ಲಿಂದ ಫಸ್ಟ್ ಏಡ್ ಮಾಡಿಸಿ ಕರ್ಕೊಂಬರಕ್ಕೆ ಹೇಳಿದ್ವಿ. ನಾವು ಅಲ್ಲಿಂದ ಮತ್ತೆ ಪಿಕ್ ಮಾಡಿ ಇಲ್ಲಿ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ ಅಪೋಲೋದಲ್ಲಿ. ಕಾಲ್ಗೆ ಏಟಾಗಿದೆ. ಒಬ್ಬರಿಗೆ ಕಾಲ್ಗೆ ಫ್ರ್ಯಾಕ್ಚರ್ ಆಗಿದೆ, ಇನ್ನೊಬ್ಬರಿಗೆ ಕಾಲ್ಗೆ ಸ್ಟಿಚಸ್ ಬಿದ್ದಿದ್ದಾವೆ. ಇನ್ನೊಂದು ನನ್ನ ಮಗಳಿಗೆ ಸ್ವಲ್ಪ ಹಣೆ ಮೇಲೆ ಗಾಯ ಆಗಿದೆ. ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಮಕ್ಕಳು.